ಹೆಲೋ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ಟಿಫನ್ ತಿಂದೆ, ಅದಕ್ಕೆ ಬಸ್ ಮಿಸ್ ಮಾಡಿಕೊಂಡೆ. ನಿನ್ನೆ ತಿಂದಿರಲಿಲ್ಲ, ಅದಕ್ಕೆ ಬಸ್ ಸಿಕ್ತು. ಹಿಂಗೆ ನಮ್ಮ ಜೀವನ, ನಮ್ಮ ಟಿಫನ್ನಿಗೂ ಅದಕ್ಕೂ ಏನೋ ಸಂಬಂಧ ಇದೆ. ನಮ್ಮ ಸರ್ಕಾರ ಒಂದು ತರಬೇಕು ಸ್ಕೀಮು, ಏನಂದರೆ ಬಸ್ ಮಿಸ್ ಆಗಿರೋರಿಗೆಲ್ಲ ಒಂದು ಟ್ಯಾಕ್ಸಿ ಏರ್ಪಾಡು ಮಾಡಬೇಕು ಫ್ರೀಯಾಗಿ. ಎಲ್ಲಿ ಬಸ್ ಮಿಸ್ ಆಗಿದೆಯೋ ಅಲ್ಲಿ ಬಸ್ ಹತ್ರ ಬಿಡೋಕ್ಕೆ ನನಗೊಂದು ಥಾಟ್ ಇದೆ. ಅದನ್ನು ಮನ್ನಣೆ ಮಾಡ್ತೀನಿ. ನಾನು ಹೋಗಿ ಸಭಾಮುಖದಲ್ಲಿ ಕೇಳ್ತೀನಿ ಇದು ಒಂದು, ಯಾಕಂದರೆ ನಾನೇ ಜಾಸ್ತಿ ಬಸ್ ಮಿಸ್ ಮಾಡ್ಕೊಳ್ಳೋದು. ಅದಕ್ಕೆ ನಾನು ಹೋಗಿ ಕೇಳ್ತೀನಿ. ಇದನ್ನು ಎಲ್ಲಿ ಕೇಳಬೇಕಂದ್ರೆ ವಿಧಾನಸೌಧದಲ್ಲಿ ಕೇಳ್ತೀನಿ. ಇದೇ 5 ನಿಮಿಷ ಲೇಟ್ ಆಯಿತು ಅಷ್ಟೇ. 8:45 ಆಯಿತು, 9 ಗಂಟೆ ಆಯಿತು, ಇನ್ನೂ ಬಸ್ ಸ್ಟಾಪಲ್ಲೇ ಬಿದ್ದಿದ್ದೀನಿ. ನಾನು ಕಾಲೇಜಿಗೆ ಹೋದೆ ಅವಾಗ. ಇವಾಗ ಲೇಟ್ ಆಗ್ತಾಯಿದೆ ಅಂತ ನಾನಿದ್ರೆ, ಅದರ ಜೊತೆಗೆ ಇಂಥ JCB ಕೆಲಸಗಳನ್ನ ನಮ್ಮ ರೋಡ್ ಹಾಕಿದ್ದಾರೆ. ಇವಾಗ ನೋಡಿದ್ರೆ ಬಸ್ಸುಗಳು ಅಲ್ಲೇ ಐತಿ, ಹೆಂಗೆ ಹೋಗೋದು ನಾವು? ದರಿದ್ರದಲ್ಲಿ ದರಿದ್ರ. ಆ ಬಸ್ಸು ಲಾಸ್ಟಿಗೆ ಬಿಡ್ತು. ಅದು ಬಿಟ್ಟು ಇವಾಗ 11 ಕಾಲ ಆಗೈತೆ. ನೀವು ಹೋಗ್ತಾ ಇದ್ದೀನಿ ಕಾಲೇಜ್ ಹತ್ರ ಇದ್ದೀನಿ. ಇನ್ನೂ ಹೋಗಿಲ್ಲ ನಾನು. ಯಾರು ತಗೊಂಡಿದ್ದಾರೋ ಕ್ಲಾಸ್ ಅದು ಗೊತ್ತಿಲ್ಲ. ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನೋ ಟ್ರಾವೆಲಿಂಗ್ ಮಾಡ್ತಾಯಿದ್ದೀನೋ ನನಗೇ ಗೊತ್ತಿಲ್ಲ. ಕಾಲೇಜ್ ಲೈಫೆಲ್ಲ ಟ್ರಾವೆಲಲ್ಲೇ ಆಗೋಯ್ತು. ಹೆಲೋ ಲವರ್ ಬಾಯ್ ಶ್ರವಣ್, ಈ ಕಡೆ ತಿರ್ಗಪ್ಪ. ಯಾರ ಜೊತೆ ಮಾತಾಡ್ತಾ ಇದೀಯಾ? ಹಾಂ, ಇಲ್ಲಿ ಸ್ಕ್ರೀನ್ ಹಂಗೆ ತೋರಿಸು. ಓಕೆ ಸ್ಕ್ರೀನ್ ತೋರಿಸಾಯ್ತು. ಇವಾಗ ಸ್ಕ್ರೀನಲ್ಲಿ ಬ್ರೈಟ್ನೆಸ್ ಎಲ್ಲ ಕಾಣಿಸಲ್ಲ ಬ್ರೋ. ಇಕ್ಕು ಪರವಾಗಿಲ್ಲ, ಬ್ರೈಟ್ನೆಸ್ ಇಡಾ. ಹಿಂಗೆ ಹೇಳ್ಕೊಂಡು ಎಷ್ಟು ಜನ ಮಾಡಿಸ್ದಲ್ಲ ಏನಿಲ್ಲೇ. ತೋರಿಸು, ಚರಣ್ ಅಲ್ವಾ? ತೋರಿಸಿ ಇವಾಗ. ಏನಂತ ಮಾಡಿದ್ಯಾ ಚರಣ್ದು? ಆಗಾಗ ನೋಡು, ಅವನು ಬ್ಲಾಗ್ ಮಾಡ್ತಾವನೆ ಅಂತ. ಏನು ವಾಯ್ಸು, ಏನು ಟಿಮ್ಟಿಂಗ್ ಲೆವೆಲಲ್ಲಿ ಮಾತಾಡ್ತೀಯಲ್ಲ ನಿಲ್ಲೇ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ನಂಬರ್ ಕಾಣಿಸುತ್ತೆ.